ಗೃಹ ಸಚಿವರಾದ ಪರಂಜಿ ಅನೀಶ್ ಸಹಕಾರಿ ಸಂಘದ ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದಾಗ ಪರಂಜಿ ಅವರು ಹೇಳಿದ್ದೇನು, ದೀಪಕ್ ಚೆಂಚಿಯವರ ಕುರಿತು ಪರಂಜಿ ಮಾತಾಡಿದ್ದೇನು? ಹಾಗಾದ್ರೆ ಬನ್ನಿ ಗೆಳೆಯರೇ, ವೀಕ್ಷಕ ಪ್ರಭುಗಳೇ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋಣ, ಕೇಳೋಣ. ನಮಸ್ಕಾರ ವೀಕ್ಷಕ ಪ್ರಭುಗಳೇ, ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ದೀಪಕ್ ಚಿಂಚೋರೆ ನನ್ನ ಆತ್ಮೀಯ ಸ್ನೇಹಿತರಾದರು. ಇಲ್ಲಿಯವರೆಗೆ ಯಾವುದೇ ರೀತಿಯ ರಾಜಕೀಯ, ಆರ್ಥಿಕ, ಇನ್ನಿತರ ಯಾವುದೇ ಲಾಭ ಪಡೆದುಕೊಳ್ಳದೇ ಇರುವಂತ ವ್ಯಕ್ತಿ. ಕಾಂಗ್ರೆಸ್ನ ಕಟ್ಟಾಳು, ಸಾಮಾಜಿಕ ಕಳಕಳಿಯೇ ಅವರ ಹುಟ್ಟುಗುಣ. ಕಾರಣ ದೀಪಕ್ ಚಿಂಚೋರೆ ಧಾರವಾಡ ಜಿಲ್ಲೆಯ ಕರ್ಣರಾಗಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ದಾನ ಧರ್ಮ ಮಾಡುತ್ತಲೇ ಬಂದಿದ್ದಾರೆ. ಅವರ ಬದುಕು ಇತರರಿಗೆ ಮಾದರಿ. ದೀಪಕ್ ನಿಜವಾಗಿಯೂ ಮಾದರಿ ದೀಪ ಎಂದು ಗೃಹ ಸಚಿವ ಪರಂಜಿ ಅವರು ಚಿಂಚೋರೆಯವರನ್ನ ಹೊಗಳಿ ಶ್ಲಾಘಿಸಿದ್ದು ವಿಶೇಷ. ಇದೇ ಸಂದರ್ಭದಲ್ಲಿ ದೀಪಕ್ ಚಿಂಚೋರೆ ಗೆಳೆಯರ ಬಳಗದ ಸದಸ್ಯರನ್ನು ಮತ್ತು ಅನೀಶ್ ಸೌಹಾರ್ದ ಸಹಕಾರಿ ಸಂಘದ ಸಿಬ್ಬಂದಿಗಳನ್ನು ಸಚಿವ ಪರಂಜಿ ಸತ್ಕರಿಸಿ ಸನ್ಮಾನಿಸಿದರು. ಕಾರ್ಯಕರ್ತರೆಂದರೆ ಹೇಗಿರಬೇಕು, ಸಾಮಾಜಿಕ ಕಳಕಳಿ, ದಾನ ಧರ್ಮ ಅಂದರೇನು ಎಂಬುದಕ್ಕೆ ದೀಪಕ್ ಚಿಂಚೋರೆ ಮಾದರಿ ಎಂದರು. ಸಾಮಾಜಿಕ ಹೋರಾಟಗಾರ, ಕಾಂಗ್ರೆಸ್ನ ಹಿರಿಯ ನಾಯಕ ದೀಪಕ್ ಚಿಂಚೋರೆ ಒಡೆತನದ ಅನೀಶ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮರಾಠ ಕಾಲೋನಿ ಕಚೇರಿಯಲ್ಲಿ ದೀಪಕ್ ಚಿಂಚೋರೆ ಅಭಿಮಾನಿಗಳ ಬಳಗ ಆಯೋಜಿಸಿದ್ದ ಸತ್ಕಾರ ಸನ್ಮಾನವನ್ನು ಸ್ವೀಕರಿಸಿ ಪರಮೇಶ್ವರ್ ಮಾತನಾಡಿದ ಗಳಿಗೆ ಇದು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ ಗೃಹ ಸಚಿವ ಪರಂಜಿ ಅವರು ಕೋಮುಗಲಭೆ, ದ್ವೇಷ ರಾಜಕಾರಣ, ವಾಮ ಮಾರ್ಗ ಬಿಜೆಪಿಯ ಜನ್ಮಸಿದ್ಧ ಹಕ್ಕು ಎಂದರು. ದ್ವೇಷ ರಾಜಕಾರಣ, ಕೋಮುಗಲಭೆಯನ್ನ ಸೃಷ್ಟಿ ಮಾಡುವುದು, ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬರುವುದು ಇವು ಬಿಜೆಪಿಯ ಕೆಟ್ಟ ಚಟಗಳು. ಅಭಿವೃದ್ಧಿ ವಿಷಯದಲ್ಲಿ ಟೀಕಾ ಪ್ರಹಾರ ಮಾಡಿದರೆ ಕಾಂಗ್ರೆಸ್ ಪಕ್ಷ ಸ್ವಾಗತಿಸುತ್ತದೆ. 136 ಶಾಸಕರು ಒಟ್ಟಾಗಿದ್ದೇವೆ, ಗಟ್ಟಿಯಾಗಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ವಿರೋಧಿಗಳಿಗೆ ಎಚ್ಚರಿಕೆ ಕೊಡುವ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಕುದುರೆ ವ್ಯಾಪಾರದ ಹಗಲು ಕನಸು ಕಾಣುತ್ತಿದೆ ಎಂದು ಲೇವಡಿಯಾಡಿದರು. ವಿರೋಧಿಗಳಿಗೆ ಬಿಜೆಪಿಯವರಿಗೆ ನೇರವಾಗಿಯೇ ಹೇಳಿದರು. ಹುಬ್ಬಳ್ಳಿ ಪೂರ್ವ ಶಾಸಕ ಅಬ್ಬಯ್ಯ ಪ್ರಸಾದ್ ಮಾತನಾಡಿ, ಸಾಮಾಜಿಕ ಕಳಕಳಿಯ ಅಭಿವೃದ್ಧಿ ನೀವು ಮಾಡಲಿಲ್ಲ, ನಮಗಾದರೂ ಮಾಡಲು ಬಿಡಿ ಎಂದು ವಿರೋಧಿಗಳಿಗೆ ತಾಕೀತು ಮಾಡಿದರು. ಪ್ರಜಾಪ್ರಭುತ್ವ ಯುಗದಲ್ಲಿ ಪ್ರಜೆಗಳ ಕಲ್ಯಾಣ, ಅಭಿವೃದ್ಧಿ ರಾಜಕಾರಣ ಮಾಡಿದರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ, ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಬರುತ್ತದೆ ಎಂದು ಶಾಸಕ ಪ್ರಸಾದ್ ಅಬ್ಬಯ್ಯ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇನ್ನೋರ್ವ ಮುಖಂಡ ಹಾಗೂ ನವಲ್ಗುಂದ ಕ್ಷೇತ್ರದ ಶಾಸಕರಾದ NH ಕೋನರೆಡ್ಡಿ ಅವರು ಮಾತನಾಡಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನ ಮುದ್ದಾಂ ಮಾಡಲಿಲ್ಲ. ರೈತರನ್ನ ಬಲಿ ಕೊಡುತ್ತಲೇ ಬಂದಿದ್ದ ಸರ್ಕಾರ ಇದು. ಇಂತಹ ರೈತರನ್ನ ಮರಗಿಸಿದರೆ ನಿಮ್ಮ ಸರ್ಕಾರ ಯಾವ ರಾಜ್ಯದಲ್ಲಿ ಇದೆಯೋ ಆ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ನಿರ್ನಾಮವಾಗುತ್ತದೆ ಎಂದು ಖಂಡಿತವಾಗಿ ಹೇಳಿದರು. ರೈತರನ್ನ ಬಿಟ್ಟರೆ ಇವರಿಗೆ ರಾಜಕೀಯನೇ ಬರಲ್ಲ. ದಿಲ್ಲಿಯಲ್ಲಿಯೂ ಎಲ್ಲಿಯವರು ರೈತರನ್ನ ಬಿಟ್ಟು ರಾಜಕೀಯ ಮಾಡಲೇ ಇಲ್ಲ. ಧಾರವಾಡ ಮುರುಘಾ ಮಠದ ಮಣಿಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ಆಶೀರ್ವಚನ ನೀಡಿದರು. ನವಲ್ಗುಂದ ಶಾಸಕ ಕೋನರೆಡ್ಡಿ ಸೇರಿದಂತೆ ಮಾಜಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ತವನಪ್ಪ ಅಷ್ಟಗಿ, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್, ಮಾಜಿ ಮಹಾಪೌರರಾದ ದಾನಪ್ಪ ಕಬ್ಬೇರ್, ಅನಿಲ್ ಕುಮಾರ್ ಪಾಟೀಲ್, ದೀಪಕ್ ಚಿಂಚೋರೆ ಗೆಳೆಯರ ಬಳಗದ ಅಧ್ಯಕ್ಷರು ಮತ್ತು ಕರ್ನಾಟಕ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶಾಂತಮ್ಮ ಗುಜ್ಜಳ್, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಬಿಲ್ಕಿಸ್ ಬಾನು, ಶಂಭು ಸಾಲಿಮನಿ, ಇಮ್ರಾನ್ ಯಲಿಗಾರ್, ಅಜಿಗರ್ ಮುಲ್ಲಾ, ರಜಿಯಾ ಬೇಗಂ ಸಂಗೋಳಿ, ಗ್ಯಾರಂಟಿ ಸದಸ್ಯರುಗಳಾದ ಗೌಸ್ ಖಾನ್ ನವಲೂರ್, ರಾಜ್ಯ ಅಲ್ಪಸಂಖ್ಯಾತ ಸಂಘಟನಾ ಕಾರ್ಯದರ್ಶಿಗಳಾದ ಮೆಹಬೂಬ್ ಖಾನ್ ಪಠಾಣ್, ಮುಖಂಡರುಗಳಾದ ಬಸವರಾಜ್ ಕಿತ್ತೂರ್, HM ರಾಜು, PK ನೀರಲ್ಕಟ್ಟಿ, ಆನಂದ್ ಮೂಷಣ್ಣವರ್, ಆನಂದ್ ಜಾಧವ್, ಮಂಜು ಬೋವಿ, ನ್ಯಾಯವಾದಿಗಳಾದ ಸುರೇಖಾ ಪೂಜಾರ್, ಸ್ವಾತಿ ಮಳಗಿ ಹಾಗೂ ನೂರಾರು ಕಾರ್ಯಕರ್ತರು ಸೇರಿದಂತೆ ಹಿರಿಯ ಕಿರಿಯ ಮುಖಂಡರು ಹಾಜರಿದ್ದರು. ದೀಪಕ್ ಬಹಳ ದಿವಸದಿಂದ ಫೋನ್ ಮಾಡಿರ್ಲಿಲ್ಲ, ಇದಕ್ಕಿದಂಗೆ ಫೋನ್ ಬಂತು, ನೋಡದೆ ದೀಪಕ್ ಅಂತ ಇತ್ತಲ್ಲ ಅಂತ ಹೇಳಿ ಸ್ವಂತಕ್ಕೆ ಯಾವತ್ತೂ ಫೋನ್ ಮಾಡೋದಿಲ್ಲ.
ಅಥವಾ ಯಾವುದೇ ಕೆಲಸ ಆಗಬೇಕು ಹಾಗೆ ಹೀಗೆ ಅಂತ ಯಾವುದು ಕೇಳಿದ್ದಿಲ್ಲ, ಯಾವುದೇ ಟ್ರಾನ್ಸ್ಫರು ಕೇಳಿಲ್ಲ. ಅದರಿಂದ ಫೋನ್ ತಗೊಂಡ ತಕ್ಷಣ ಅವ್ರು ಹೇಳಿದರು, ಹೇಗಿದ್ರು ನಮ್ಮೂರಿಗೆ ಬರ್ತಾ ಇದ್ದೀರಂತೆ, ನಾನೊಂದು ಹೊಸದಾಗಿ ಬ್ಯಾಂಕ್ ಮಾಡಿದ್ದೀನಿ ಸಾಹೇಬ್ರೆ, ನೀವು ಬರಬೇಕು, ಒಂದು 5 ಮಿನಿಟ್ ಬಂದು ಹೋಗ್ರಿ. 5 ಮಿನಿಟ್ ಅಂದರೆ ಗೊತ್ತವ್ರಿಗೆ ಇಲ್ಲಿ 2 ಗಂಟೆ ಆಗುತ್ತೆ. ಹಾಗಾಗಿ ನಾನು ತಕ್ಷಣ ಒಪ್ಕೊಂಡೆ. ಇವತ್ತು ಬಹಳ ಸಂತೋಷ ಆಗಿದೆ. ಒಬ್ಬ ಸ್ನೇಹಿತ, ಒಬ್ಬ ನಮ್ಮ ಪಕ್ಷದ ಮುಖಂಡ ಇವತ್ತು ಸಾರ್ವಜನಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಅವರಿಗೆ ಶುಭವಾಗ್ಲಿ, ಬ್ಯಾಂಕ್ ಚೆನ್ನಾಗಿ ಬೆಳೀಲಿ, ಬಹಳ ಹೆಚ್ಚು ಸದಸ್ಯರಿಗೆ ಮತ್ತು ಜನರಿಗೆ ಇದರಿಂದ ಉಪಯುಕ್ತ ಆಗಲಿ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಪೂಜ್ಯ ಸ್ವಾಮೀಜಿ ಅವರು ಉಪಸ್ಥಿತರಿದ್ದಾರೆ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಆಶೀರ್ವಾದ ಕೂಡ ನಿಮ್ಗೀಗಾಗಲೇ ಇದೆ. ಇನ್ನೂ ಹೆಚ್ಚಿನ ಆಶೀರ್ವಾದ ನಿಮಗಾಗಲಿ ಅಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ನಾವೆಲ್ಲ ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಜನರ ಮಧ್ಯೆ ಇದ್ರೆ ಮಾತ್ರ ನಾವು ಮುಖಂಡರಾಗೋದಕ್ಕೆ ಸಾಧ್ಯ. ನಾವು ಬರೀ ಶಾಸಕರಾಗಿ, ಸಚಿವರಾಗಿ ನಾವೆಲ್ಲೋ ಒಂದು ಕಡೆ ಜನಗಳಿಂದ ದೂರ ಇದ್ರೆ ಅಧಿಕಾರ ಬಹಳ ಬೇಗ ಹೊರಟೋಗುತ್ತೆ, ಅಧಿಕಾರ ಇರೋದೇ ಇಲ್ಲ. ಆದರೆ ಜನಗಳ ಮಧ್ಯೆ ಇದ್ರೆ, ಜನಗಳ ಕಷ್ಟ ಸುಖಕ್ಕಾದ್ರೆ ಜನನೂ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ನಮ್ಮ ಇಂದಿನ ರಾಜಕಾರಣಕ್ಕೆ ಒಂದು ಪಾಠ. ಹಾಗೆ ನೋಡಿ, ನೀವು ಯಾರು ಜನಗಳ ಮಧ್ಯೆ ಇರ್ತಾರೆ ಅವರಿಗೆ ಪದೇ ಪದೇ ಆಶೀರ್ವಾದ ಆಗುತ್ತೆ. ಇಲ್ಲದೆ ಹೋದ್ರೆ ಒಂದ್ಸಾರಿ ಆಶೀರ್ವಾದ ಕೊಟ್ಟು ನೋಡ್ತಾರೆ, ಇಲ್ಲಪ್ಪ ನೀನು ಸರಿ ಇಲ್ಲಿ ನಡಿ ಆ ಕಡೆ ಅಂತ. ಆದ್ರಿಂದ ದೀಪಕ್ ಆಕಸ್ಮಿಕವಾಗಿ ಸೋತಿರ್ಬೋದು, ಆದರೆ ಇವತ್ತು ಜನಗಳ ಮಧ್ಯೆ ಗುರುತಿಸ್ಕೊಂಡು ಜನಗಳ ಜೊತೆಯಲ್ಲಿದ್ದು ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇವತ್ತು ನಾವು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಮ್ಮ ಕೆಲಸನೇ ಅದು. ನಾವು ಒಂದು ಒಳ್ಳೆಯ ಆಡಳಿತವನ್ನ ಕೊಟ್ಟು ಜನಸಮುದಾಯಕ್ಕೆ ಅವರ ಕಷ್ಟ ಸುಖಗಳಿಗೆ ಆಗ್ತೇವೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ನಾವೆಲ್ಲರೂ ಕೂಡ ಜನರಿಗೆ ಮಾತು ಕೊಟ್ಟು ಬಂದಿದ್ದೇವೆ. ಆದರೆ ದುರ್ದೈವದ ಸಂಗತಿ ಏನಾಗಿದೆ ಅಂತ ಹೇಳಿದ್ರೆ, ಇಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಮತ್ತು ಈ ಸುಭದ್ರವಾಗಿರ್ತಕ್ಕಂಥ ನಾಯಕತ್ವ ಇದು ಹೀಗೆ ಮುಂದುವರೆದು ಬಿಟ್ರೆ ನಮಗೇನು ಕೆಲಸ ಇರೋದಿಲ್ಲ ಅನ್ನೋವಂಥ ಭಾವನೆಯಿಂದ ನಮ್ಮ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಅಪಾಂತಗಳನ್ನು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಕೆಲಸ ವಿರೋಧ ಮಾಡ್ತಕ್ಕಂಥದ್ದು ಇರ್ಬೋದು, ಆದರೆ ಟೀಕೆ ಟಿಪ್ಪಣಿಗಳನ್ನು ಸರ್ಕಾರ ಸರಿದಾರಿಗೆ ಹೋಗುವಂಥ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೆ ನಾವು ಕೂಡ ಸ್ವಾಗತ ಮಾಡ್ತೇವೆ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲಾದರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ಏನು ನಮಗೇನು ತೊಂದರೆ ಇಲ್ಲ, ನಾವು ಅದನ್ನು ಸರಿ ಮಾಡಿಕೊಡ್ತೇವೆ. ಆದರೆ ರಾಜಕಾರಣ ಮಾಡೋದು ಇದೆಯಲ್ಲ, ಅನವಶ್ಯಕವಾಗಿ ರಾಜಕಾರಣ ಮಾಡಿ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದು ಆಗಬಾರ್ದು ಅಂತ ಹೇಳಿ ಈಗ ನಡೀತಾ ಇರೋದೇ ಅದು. ವಿಚಾರಗಳಿಗೆ 100 ವರ್ಷ 16 ವರ್ಷ ಕಟ್ಟಿದಂಥ ಪಕ್ಷದ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಅಪಾಜ್ಞೆಗಳನ್ನು ಹೊರಿಸಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿ ಕಾಣಿಸೋದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಖಂಡಿತವಾಗಿ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚು ಮಾತನಾಡದೆ ನಾನು ಇಷ್ಟೇ ಹೇಳ್ತೇನೆ, ನಿಮಗೆ ಒಳ್ಳೆಯದಾಗಲಿ, ಭವಿಷ್ಯ ಒಳ್ಳೆಯದಾಗಲಿ. ದೀಪಕ್ಕಿಗೆ ಒಳ್ಳೆಯದಾದರೆ ನಮಗೆಲ್ಲ ಒಳ್ಳೆಯದಾಗಲಿ ಅಲ್ವಾ? ಒಬ್ಬ ಸ್ನೇಹಿತನಿಗೆ ಒಳ್ಳೇದಾದ್ರೆ 10 ಜನರಿಗೆ ಒಳ್ಳೇದಾಗ್ತದೆ. ಹಾಗಾಗಿ ಆತನಿಗೆ ಒಳ್ಳೇದಾಗ್ಲಿ ಅಂತೇಳಿ ಅಷ್ಟೇ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತೊಂದು ಬಾರಿ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.
ಆಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನಿಮ್ಮ ಆಶೀರ್ವಾದ ಬಹಳ ಅವಶ್ಯ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಬಹುಶಃ ಯಾರು ಅನ್ಯತಾ ಭಾವಿಸಬಾರ್ದು. ಭಾಳ ಜನರು ರಜಾ ಸಂಗೊಳ್ಳಿ ಅವರು ಇದ್ದಾರೆ, ನಮ್ಮ ಸ್ವಾತಿ ಮಾಳಿಗೆ ಅವರಿದ್ದಾರೆ, ಅನೇಕರು ಕೂಡ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಅವರು ಬಡ ಬಡ ಮಾಡಿ ಹೋಗಿರಿ ಸರ್, ಭಾಳ ದಿವಸ ಕೈಬಿಟ್ರಿ. ಅಕಸ್ಮಾತ್ ಈ ಹಬ್ಬದಾಗ ಮಾಡ್ಬಿಟ್ರೆ ಇನ್ನೂ ಭಾಳ ಸಂತೋಷ ಅಂತ ನಮ್ಗೆ. ನಮ್ಮ ಉತ್ತರ ಕರ್ನಾಟಕದಾಗ ಈ ಹಬ್ಬ ಅಂದ್ರೆ ಭಾಳ ದೊಡ್ಡದು. ಆ ಹಬ್ಬದೊಳಗೆ ಬರ್ಲಿ ಅನ್ನೋಂಥ ನಿರೀಕ್ಷೆ ನಮ್ಗೆ ಸರ್. ದಯವಿಟ್ಟು ಅದನ್ನ ಮಾಡ್ಬೇಕಂತ ಕೇಳ್ಕೊಂಡು ಹೇಳಿ ತಮ್ಮಲ್ಲಿ ವಿನಂತಿ. ನಮ್ಮ ದೀಪಕ್ ಸರ್ ನಮ್ಮ ದೋಸ್ತ ಮೊದಲಾಗಿದ್ದ ಸರ್, ನಾನು ಕಾಂಗ್ರೆಸ್ಗೆ ಬಾ ಅಂತ ಕರೆದ ಸರ್. ಡೆಲ್ಲಿಯಾಗಿದ್ದ ಟಿಕೆಟ್ ನಿನಗಾಗತ್ತ ಅಂತ ಹೇಳಿದ. ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಸ್ವಲ್ಪ ಪಾಯಿಂಟ್ ಐತೆ ಸರ್ ಅದಕ್ಕೆ ಇದ್ದು ಅದು ಪೂರ್ವಾರ್ಜಿತ ವಿಶೇಷ ಪುಣ್ಯ ಅಂತ ತಿಳ್ಕೊಂಡು ಹೇಳ್ತಾ ಇಂಥ ಪ್ರಸಂಗದಲ್ಲಿ ಪ್ರಸಾದ ಅಪ್ಪಯ್ಯವರು ಭಾವಿಸಿದ್ದು, ಕೋನ್ ರೆಡ್ಡಿಯವರು ಭಾವಿಸಿದ್ದು ಸಂತೋಷ ಪರಮಾನಂದ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಂದು ಸಲ ಎಲ್ಲರಿಗೂ ಶುಭ ಕೋರಿ ಈ ಬ್ಯಾಂಕ್ ಉತ್ತರೋತ್ತರಗಳು ಬೆಳೀಲಿ ಅಂತ ತಿಳ್ಕೊಂಡು ಹೃದಯಾರ ಹಾರೈಸಿ ಎಲ್ಲ ಮಾತು ಮುಗಿಸ್ತೇನೆ. ನಮಸ್ಕಾರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.